ಅಲ್ಲಪ್ಪ ಈ ಸೆಟಪ್ ಸಿನಿಮಾ ನೋಡ್ದಂಗೆ ಇದೆಯಲ್ಲಪ್ಪ. ಹೌದಾ, ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ. ಪ್ರೇಮ್ ಅವ್ರ ಸ್ಟೈಲ್ ಗೊತ್ತು ನಿಮ್ಗೆಲ್ಲ, ಏನ್ ಫಸ್ಟ್ ಏನ್ ಹೇಳ್ಬೇಕಾಗಿಲ್ಲ. ಅವತ್ತಿಂದ ಇವತ್ತವರೆಗೂ ಒಂದು ಶೋ ಮ್ಯಾನ್ ಕನ್ನಡ ಇಂಡಸ್ಟ್ರಿಲಿ ಅಂದ್ರೆ ಪ್ರೇಮ್ಸ್. ಅದೇ ತರ ಒಂದು ಬಹಳ ಅದ್ಧೂರಿಯಾಗಿ ಒಂದು ಪಕ್ಕಾ ಕಮರ್ಷಿಯಲ್ ಪೈಸಾ ವಸೂಲ್ ಸಿನಿಮಾ ಮಾಡಿದ್ದಾರೆ. ಧ್ರುವ ಅವರು ತುಂಬಾ ಅದ್ಭುತವಾಗಿ ನಟಿಸಿದ್ದಾರೆ. ರಮೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಿಲ್ಪಾ ಶೆಟ್ಟಿ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಸಂಜಯ್ ದತ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕ್ರೆಡಿಟ್ ಡೈರೆಕ್ಟರ್ ಹೋಗ್ಬೇಕು. ಒಂದು ಏನಂದ್ರೆ ಒಂದು ಕಮರ್ಷಿಯಲ್ ಸಿನಿಮಾ ಆ ಸೆಟಪ್ ಅಲ್ಲಿ ನೋಡ್ಬೇಕಂದ್ರೆ ಅದು ಈ ತರ ಡೈರೆಕ್ಟರ್ ಬೇಕು. ಐ ವಿಶ್ ಯು ಆಲ್ ದ ಬೆಸ್ಟ್ ಗುರುವೆ. ಚೆನ್ನಾಗಿ ಮಾಡಿದೀರಾ, ಒಳ್ಳೇದಾಗ್ಲಿ ನಿಮ್ಗೆ. ಗುಡ್ ಲಕ್ ಗುರುವೆ, ಚೆನ್ನಾಗಿದೆ. ಅಲ್ಲ, ಇದು ಮಾಡಿರೋದೇ ಇಷ್ಟಪಡೋದಕ್ಕೋಸ್ಕರ. ಏನ್ ಹೇಳಿ, ಪ್ರತಿ ಸೀನ್ ಅಷ್ಟು ಇಷ್ಟಪಟ್ಟು ಮಾಡಿದ್ದಾರೆ. ನಮ್ಮ ರೇಷ್ಮಾ ನಾಣಯ್ಯ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಎಲ್ಲರೂ ಅದ್ಭುತ ಮಾಡಿದ್ದಾರೆ. ಧ್ರುವ ಅವರಂತೂ ಏನ್ ಹೇಳಿ ಲೈಫೇ ಕೊಟ್ಬಿಟ್ಟಿದ್ದಾರೆ ಈ ಪಿಕ್ಚರ್ಗೆ. ಅವ್ರು ಅಷ್ಟೆಲ್ಲ ಮಾಡ್ಬೇಕಾದ್ರೆ ಡೈರೆಕ್ಟರ್ ಹಿಂದ್ಗಡೆ ಎಷ್ಟು ಕೆಲಸ ಮಾಡಿರ್ಬೋದು ಡೈರೆಕ್ಟರ್ ನನಗೆ ಗೊತ್ತಾಗುತ್ತೆ. ತುಂಬಾ ಏನ್ ಹೇಳಿ ಆ ಪರಿಶ್ರಮ ಅಷ್ಟು ಅದ್ಭುತವಾಗಿರುವೆ. ಆಮೇಲೆ ನಿಮ್ದು ಅಷ್ಟೇ, ಅಲ್ಲಿ ಹೊರಟ್ಬಿಟ್ರ ನಮ್ಮ ಸರ್ ಪ್ರೊಡಕ್ಷನ್ ಕೂಡ ತುಂಬಾ ಅದ್ಭುತವಾಗಿ ಮಾಡಿದೀರಾ. ಸಾಂಗ್ಸ್ಗಳು ತುಂಬಾ ಚೆನ್ನಾಗಿದೆ. ಎದ್ದು ಕುಣಿಯೋ ತರ ಇದೆ. ಇದು ಮಾಸಲ್ಲೇ ನೋಡ್ಬೇಕಿದೆ. ಫುಲ್ ಕಿರ್ಚಾಡ್ಕೊಂಡು ವಿಸಿಲ್ ನೋಡ್ಕೊಂಡು ನೀವ್ ಮಾಡ್ಬಿಟ್ರೆ ನಾವ್ ಮಾಡ್ತಾ ಇದೀವಿ. ಇಲ್ಲ ಇದೊಂದು ದೊಡ್ಡ ಮಾತು. ಸೂಪರ್ ಗುರು. ಸಾಂಗ್ಸ್ ಎಲ್ಲ ತುಂಬಾ ಮಜವಾಗಿದೆ. ಡ್ಯಾನ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿದೆ. ಎಲ್ಲ ಈ ಪೀಕಲ್ ಇದೆ. ಎಲ್ಲ ಒಂದು ರೇಂಜ್ ತಿರುಗಿಸಿದ್ರೆ ಎದಳತ್ತಲ್ಲ, ಅದಕ್ಕೆ ಪ್ರೇಮ್ ಅನ್ನೋದು. ಗುಡ್ ಗುರು, ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ.